ಕುದುರೆಮುಖ ಫಾರೆಸ್ಟ್ ಚೆಕ್ ಪೋಸ್ಟ್ ನ ದಾಟಿದೀವಿ. ಈ ಕಡೆ ಹಿಂಗ್ ಹೋಗ್ಬೇಕಾದ್ರೆ ಯಾವ ತರ ವ್ಯೂ ಕಾಣಿಸುತ್ತೆ ಅಂತ ನಿಜವಾಗ್ಲೂ ಅದ್ಭುತವಾಗಿದೆ. ಎತ್ಕಿದಾಗ ಮಳೆ ಸ್ಟಾರ್ಟ್ ಆಯ್ತು. ಗ್ರಾಮ ಪಂಚಾಯತ್ ಸಂಸ್ಥೆ ಜಾಂಬಾಲೆ ಅನ್ನೋರು. ಈ ತರ ಎಲ್ಲಿ ಸಿಗ್ತದೆ ಈ ತರ ವ್ಯೂ? ನಿಜವಾಗ ಕರ್ನಾಟಕದಲ್ಲೂ ಕೂಡ ಎಲ್ಲೂ ಸಿಗಲ್ಲ. ಕುದುರೆಮುಖ ಫಾರೆಸ್ಟ್ ಚೆಕ್ ಪೋಸ್ಟ್ ನ ದಾಟಿದೀವಿ. ಚೆಕ್ ಪೋಸ್ಟ್ ಅಲ್ಲಿ ಮಾಮೂಲಿ ಗಾಡಿ ನಂಬರ್ನೆಲ್ಲ ಬರ್ಸ್ಕೊತಾರಲ್ಲ, ಅದನ್ನ ಬರ್ಸ್ಕೊಂಡಿದ್ದಾರೆ. 1.5 ಗಂಟೆ ಟೈಮಲ್ಲಿ ಆ ಕಡೆ ಚೆಕ್ ಪೋಸ್ಟ್ಗೆ ಹೋಗ್ಬೇಕು ಅಂತ ಹೇಳಿದ್ದಾರೆ. ಇಲ್ಲೇನೋ ಸ್ವಲ್ಪ ಸ್ಟಾರ್ಟಿಂಗ್ ಇದ್ರಲ್ಲಿ ಚೆನ್ನಾಗಿದೆ ರೋಡು, ಆಮೇಲೆ ಚೆನ್ನಾಗಿಲ್ಲ, ಫುಲ್ಲು ಹಳ್ಳಗುಂಡಿ. ಏನಿದೆ? ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಪ್ರಾರಂಭ. ನಿಧಾನ ಚಲಿಸಿ, ಇಲ್ಲಿಂದ ಪ್ರಾರಂಭ ಕುದುರೆಮುಖ ವೈಲ್ಡ್ ಲೈಫ್ ಸಂಚರಿ. ಕಾಡು ಪ್ರಾಣಿಗಳಿಗೆ ತೊಂದರೆ ಕೊಡಬಾರದು. ನಾವೇನಪ್ಪ ತೊಂದರೆ ಕೊಡಕ್ಕೆ ಹೋಗ್ತೀವಿ ಕಾಡು ಪ್ರಾಣಿಗಳಿಗೆ? ಅದೇ ಇರ್ತಾರಲ್ಲ ಒಬ್ಬರು ಮುಚ್ಚಿಬಿಡತ್ತವು ಅಂಥವ್ರಿಗೆ ಹಾಕಿರೋದು. ಇಲ್ಲಿ ನೋಡಿ, ಇಲ್ಲೊಂದು ಮನೆ ಇದೆ. ಒಂದು ಸ್ಟಾರ್ಟಿಂಗ್ ಬಿಗಿನಿಂಗಲ್ಲಿ ಒಂದು ಸ್ವಲ್ಪ ದೂರ ಮನೆಗಳೆಲ್ಲ ಸಿಗ್ತವೆ. ನೋಡ್ರಪ್ಪ ಯಾವ ಥರ ಕಾಣಿಸ್ತಾ ಇದೆ. ನೋಡಿ ದೂರದಲ್ಲಿ ಒಂದು ಮನೆ ಇದೆ. ಸೊ ಆ ಮನೆಯವ್ರಿಗೆ ಯಾವ ಥರ ವ್ಯೂ ಇರ್ತದೆ ನೋಡಿ, ವರ್ಷವಿಡೀ ಫುಲ್ಲು. ಇಲ್ಲೂ ಕೂಡ ಫುಲ್ಲು ಸುತ್ತ ಅವ್ರು ಎಲ್ಲಿ ನೋಡಿದ್ರು ಬೆಟ್ಟಗಳೇ ಕಾಣಿಸ್ತದ ಗುರು. ಅಲ್ಲೊಂದು ಕಡೆ ಫೋಟೋ ತಗೊಳಕಂತ ನಿಲ್ಸೋದಲ್ಲ, ಅದಾದ್ಮೇಲಿಂದ ಅದಾದ್ಮೇಲಿಂದ ರೋಡು ಎಲ್ಲ ಫುಲ್ಲು ಹಳ್ಳಗುಂಡಿನೇ. ಇಲ್ಲೆಲ್ಲ ಒಂದು 25-30 ಅಷ್ಟೇ ನಮ್ಮ ಗಾಡೀಲಿ ಹೋಗೋಕ್ಕಾಗೋದು. ಇಲ್ಲ ಸ್ಪೀಡಾಗಿ ಹೋಗ್ತೀವಿ ಅಂದರೆ ಎಲ್ಲ ಕುಲ್ಕ್ ಹಾಕ್ಬಿಡ್ತದೆ. ಇಲ್ಲಿ ನೋಡಿ, ಹೋಸಲಿ ಬಂದಾಗ ಇಷ್ಟೊಂದೇನು ಹಾಳಾಗಿರಲಿಲ್ಲ. ಓಹ್, ಇಲ್ಲೊಂದು ಮನೆ, ಸುಮಾರು ಮನೆಗಳು. ಇನ್ನೂ ನಮಗೆ ಆ್ಯಕ್ಚುಲಾಗಿ ಫಾರೆಸ್ಟ್ ಸ್ಟಾರ್ಟ್ ಆಗಿಲ್ಲ. ಇನ್ನು ಈ ಕಾಫಿ ತೋಟಗಳು, ಮನೆಗಳು, ಆ ಥರ ಈ ಥರದ್ದು ಮಾತ್ರ ಇರೋದು. ಕೊಣೆ ಮನೆ, ಕಟ್ಟೆ ಮನೆ, ಇಲ್ಲಿ ಊರುಗಳೆಲ್ಲ ಅದಲ್ಲ, ಮರ್ತೇ ಹೋಗಿತ್ತು. ಇದೆ ನಲ್ಲಿ ಬೀಡು ಅನ್ನೋ ಊರು. ಅಂಗನವಾಡಿ ಎಲ್ಲ ಇದೆ, ಸುಮಾರಿದೆ. ಹೋಟ್ಲು, ಟೀ ಹೋಟ್ಲು ಎಲ್ಲ ಅವೆ. ಇಲ್ಲಿ ಪಕ್ಕದಲ್ಲಿ ನದಿ ಹರಿತಾ ಇದೆ. ಓಹೋ ನೋಡಿ, ಇಲ್ಲಿ ಯಾವುದೋ ಊರಿದು, ಎಷ್ಟು ಚೆನ್ನಾಗಿ. ಯಾವ ಊರಪ್ಪ ಇದು? ಗ್ರಾಮ ಪಂಚಾಯತ್ ಸಂಸ್ಥೆ ಜಾಂಬಾಲೆ ಅನ್ನೋ ಊರು. ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಕುದುರೆಮುಖ ಪೀಕ್. ಇದು ಬಂದು ನಮ್ಮ ಕರ್ನಾಟಕದ 2nd ಹೈಯೆಸ್ಟ್ ಪೀಕು ಕುದುರೆಮುಖ ಪೀಕು. ಮತ್ತು ವೆಸ್ಟರ್ನ್ ಘಾಟ್ ರೇಂಜಲ್ಲಿ 27th ರ್ಯಾಂಕಲ್ಲಿದೆ ಈ ಪೀಕು. ಬನ್ನಿ ಇದೆಲ್ಲ ಒಳ್ಳೆ ಹರಿತಾ ಇದೆ. ಇಲ್ಲೂ ಕೂಡ ಹರಿತಾ ಇದೆ. ಮುಂದೆಗಡೆ ಈ ಥರ ಬ್ರಿಡ್ಜ್ಗಳು ನಮಗೆ ಸುಮಾರು ಸಿಗ್ತದೆ. ನದಿಗೆ ಇಳಿಯಬಾರದು. ಓಕೆ, ಇಳಿಯಲ್ಲ. ಓಹೋ, ಫುಲ್ ಆಳು ಕೊಡೋಗದೆ. ಇಲ್ಲಿಂದ ಅಷ್ಟೇ ಸಗದಾಗಿ ಕಾಣಿಸ್ತದೆ. ನೋಡಿ ಈ ಕಡೆ ಹೆಂಗಿದೆ ಪೀಕ್ಗಳು ಫುಲ್ಲು ಪೀಕು. ಸರಿ, ಇದಕ್ಕೆ ಕವರ್ ಮಾಡಿಬಿಟ್ಟಿದ್ರು. ಕುದುರೆಮುಖ ಟೌನ್ ಒಳಗಡೆ ಹೋಗ್ಬೇಕು ಅಂತಂದ್ರೆ ಈ ಕಡೆ ಹೋಗ್ಬೋದು. ಬಟ್ ಅದು ಪರ್ಮಿಷನ್ ತೊಗೊಂಡು ಹೋಗ್ಬೇಕು ಅಂತಾರೆ ಒಬ್ಬೊಬ್ಬರು. ಮತ್ತು ಎಷ್ಟೊಂದು ಜನ ಹಂಗೆ ಹೋಗ್ತಾ ಇದ್ದಾರೆ. ಸೊ ನೀವೇನು ನೋಡಬೇಕು ಅಂತಂದರೆ ನಾನು ನಾಳೆ ವಿಡಿಯೋ ನೋಡಿ
ಅದರಲ್ಲಿ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ. ನೀರೆಲ್ಲ ನಿಂತದಲ್ಲ, ಇಲ್ಲಿ ನೀರೆಲ್ಲ ನಿಂತ್ಕೊಳಂಗೆ ಮಾಡಾಕೊಂಬಿಡದೆ. ಓ ಇದು ಓ ಇಷ್ಟು ಬೇಗ ಬಂದ್ಬಿಟ್ವಾ, ಸಾಕಾಗದು. ಇದು ಮಾತ್ರ ಅದ್ಭುತವಾದಂಥ ಜಾಗ. ಸ್ನೇಹಿತರೆ, ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಒಂದು ಕುದುರೆ ಮುಖ ಒಂದು ಸ್ಟ್ರೆಚ್ಚಲ್ಲಿ ಅತಿ ಅಮೋಘವಾದಂಥ ಅತಿ ಅದ್ಭುತವಾದಂಥ ಒಂದು ವ್ಯೂ ಪಾಯಿಂಟು. ಸೊ ಇಲ್ಲಿ ಹರಿತಾ ಇರುವಂತಹ ನದಿ ಮೋಸ್ಟ್ಲಿ 3 ಇಲ್ಲಿ ಕುದುರೆ ಮುಖದಲ್ಲಿ ಹುಟ್ಟುವಂಥ ನದಿಗಳು ಭದ್ರಾ, ತುಂಗ ಮತ್ತು ನೇತ್ರಾವತಿ ಅನ್ನೋ 3 ನದಿಗಳು. ಸೊ ಅದರಲ್ಲಿ ಒಂದಾಗಿರ್ತದೆ. ಮಾತ್ರ ನಿಜವಾಗ್ಲೂ ಅದ್ಭುತವಾಗಿದೆ ಗುರು. ವಾಟರ್ ಕಲರ್ ನೋಡಿ ಯಾವ ಥರ ಇದೆ, ಟ್ರಾಂಕ್ಯುಲೆಂಟ್ ಕಲರು, ಸಖತ್ತಾಗಿದೆ ನೋಡಿ. ಫುಲ್ಲು ಬೆಟ್ಟದ ಮೇಲೆಲ್ಲ ಫುಲ್ಲು ಫಾಗ್ ಕವರ್ ಆಗ್ತಾ ಇದೆ. ಇಲ್ಲಿಗೂ ಕೂಡ ಹನಿಗಳು ಬೀಳ್ತಾ ಇದೆ. ಮೋಸ್ಟ್ಲಿ ಇವಾಗ ಫಾಗ್ ಸಿಗುತ್ತೆ ಅಂತ ನನ್ನ ಭಾವನೆ. ಓಹೋ ಕೆಳಗಡೆ ಹಂಸು, ಮೇಲ್ಗಡೆ ಬ್ಯೂಟಿ ನೋಡ್ಕೊಂಡು ಹಂಸು ನೋಡಿರಲಿಲ್ಲ. ಇವೆಲ್ಲ ಅಂಗಡಿಗಳು, ಇವೆಲ್ಲ ಹಳೇ ಕಾಲದ ಅಂಗಡಿಗಳು. ಕ್ಯಾಮ್ರಾ ಆಫ್ ಮಾಡೋಕ್ಕೆ ಮನ್ಸಾಗ್ತಾ ಇಲ್ಲ ಯಾಕೋ. ನನ್ನ ಗೋಪುರನೂ ಕೂಡ ಕೈ ಕೊಡೋಕೆ ಸ್ಟಾರ್ಟ್ ಆಗತ್ತೆ ಕಣೋ. ಇಷ್ಟು ದಿನದಲ್ಲಿ ಯಾವತ್ತೂ ಈ ಥರ ಆಗಿರಲಿಲ್ಲ. ಎಷ್ಟೇ ಗಂಟೆ ಓಡಿಸಿದ್ರು ಚೆನ್ನಾಗಿ ಓಡ್ತಾಯಿತ್ತು. ಇವತ್ತು ಯಾಕೋ ಸ್ಟ್ರಕ್ ಆಗೋಗಿತ್ತು. ಓಹೋ, ಪಕ್ಕದಲ್ಲಿ ನೋಡಿ ಮರಗಳು ಏನು ಒಂದೇ ಸಮ, ಏನು ಕಟ್ ಮಾಡಿ ಎಲ್ಲ ಇಟ್ಟಿರೋರಂಗೆ ಒಂದೇ ಸಮಕ್ಕಿವೆ. ಇವಾಗ ನನ್ನ ಎಡಭಾಗ ನೋಡಿ ಫುಲ್ಲು ಫಾಗಿಂದ ಕೂಡಿರುವಂಥ ಗಿರಿ ಶಿಖರಗಳು. ಇಲ್ಲಿ ನಿಂತ್ಕೊಂಡು ಒಂದು ಫೋಟೋ ತಗೊಳ್ಳೋಣ. ಸ್ನೇಹಿತರೆ, ಇಲ್ಲೊಂದು ಕಡೆ ನಿಲ್ಸಿದ್ದೀವಿ. ಇದನ್ನು ನೀವು ಕಿರಿಕ್ ಪಾರ್ಟಿ ಫಿಲಮ್ ಕೂಡ ನೋಡಿರ್ತೀರ ನೋಡಿ. ಇದೊಂಥರ ಸ್ವರ್ಗಕ್ಕೆ ದಾರಿ ಆ ಥರ ಇದೆ. ಈ ಕಡೆ ಹಿಂಗೆ ಹೋಗ್ಬೇಕಾದ್ರೆ ಯಾವ ಥರ ವ್ಯೂ ಕಾಣಿಸುತ್ತೆ ಅಂತ ನಿಜವಾಗ್ಲೂ ಅದ್ಭುತವಾಗಿದೆ. ಇದೊಂಥರ ಸ್ವರ್ಗ. ಫುಲ್ಲು ಎತ್ತ ನೋಡಿದ್ರು ದಟ್ಟ ಕಾಡು, ಅದರ ಮಧ್ಯೆ ಈ ಫಾಗು, ಮೋಡ ತುಂಬಿದ ವಾತಾವರಣ. ಓಹೋ ನೋಡಿ ಸ್ನೇಹಿತರೆ, ಎಂತ ಅದ್ಭುತ ನೋಡಿ. ಈ ಥರ ಎಲ್ಲಿ ಸಿಗ್ತದೆ? ಈ ಥರ ವ್ಯೂ ನಿಜವಾಗ ಕರ್ನಾಟಕದಲ್ಲೂ ಕೂಡ ಎಲ್ಲೂ ಸಿಗಲ್ಲ. ಇಷ್ಟೊಂದು ಚೆನ್ನಾಗಿ ಫುಲ್ಲು ನಮ್ಮ ಮುಂದೆಗಡೆ ಫುಲ್ಲು ಬೆಟ್ಟಗಳ ಸಾಲು. ನೋಡ್ರಪ್ಪ, ಇದೇ ಒಂದು ವಾಟರ್ ಫಾಲ್ಸ್. ನೋ ಪಾರ್ಕಿಂಗ್ ಅಂತ ಹಾಕಿದ್ದಾರೆ, ಬಟ್ ತೋರಿಸ್ತಿಲ್ಲ ಹೆಂಗೆ ಹೋಗ್ತದೆ ಚೆನ್ನಾಗಿರೋದನ್ನ. ಸಖತ್ತಾಗಿದೆ. ಹೋದ್ಸಲಿ ಇದು ಮಿಸ್ ಆಗಿತ್ತು, ಈ ವಾಟರ್ ಫಾಲ್ಸು ತೋರಿಸಿರಲಿಲ್ಲ. ಸೊ ಈ ಸರಿ ನೋಡ್ಕೊಳ್ಳಿ, ಕಡಂಬಿ ಜಲಪಾತ. ಮತ್ತು ಇನ್ನೊಂದು ಸಿಗುತ್ತೆ, ಅದು ಒಂದು ಮರೆ ಆಗ್ಬಿಟ್ಟಿರ್ತದೆ. ಸ್ವಲ್ಪ ನೋಡಿಕೊಂಡು ಇದು ಮಾಡಬೇಕು, ತೋರಿಸ್ಬೇಕು ನಿಮಗೆ. ನೋಡಿ ಸ್ನೇಹಿತರೆ, ಇದೊಂದು ಜಲಪಾತ. ಒಟ್ಟು ಇವಾಗ 3 ಜಲಪಾತ ತೋರಿಸ್ತಾನೆ ಇದೆ ಸ್ನೇಹಿತರೆ. ಮಳೆ ಸ್ಟಾರ್ಟ್ ಆಯ್ತು ಕಣಪ್ಪ. ಇವಾಗ ಫಾಗ್ ಅಂತೂ ಸಿಗ್ಲಿಲ್ಲ, ಇತ್ಕಿದಂಗೆ ಮಳೆ, ಮೋಡನೂ ಇಲ್ಲ, ಇತ್ಕಿದಂಗೆ ಮಳೆ ಸ್ಟಾರ್ಟ್ ಆಯ್ತು. ಎಲ್ಲಿ ನಿಲ್ಲಿಸ್ಬಿಟ್ಟು ಹಾಕೊಳ್ಳೋಕ್ಕೂ ಆಗಲ್ಲ, ಏನೋ ರೈನ್ ಜಾಕೆಟ್ ಅಲ್ಲ. ಅವಾಗಲೇ 2 ಗಂಟೆ ಆಯಿತು. ನಾವು ಅದೇನು ಹೊಡಿತಾನೆ ಓಸೆಂಡಿಂಗೆ ಏನು ಹೋಯ್ತಾನೆ ಇದ್ದೀವಿ, ಸಿಗೋದೇ ಇಲ್ಲ. ಈ ರೋಡ್ ಬೇರೆ ಅರ್ಧ ಚೆನ್ನಾಗಿಲ್ಲ, ಬರೀ 25-30ರಲ್ಲಿ ಹೋಗ್ಬೇಕು. ಓಹೋ ಕಾಡು ನೋಡ್ರು,
ಗುಡ್ಡ ಕುಸಿತ ಗುಡ್ಡ ಕುಸಿತ. ನೋಡ್ರಪ್ಪ ಇದೆ ಪೃಥ್ವಿ ಎಷ್ಟು ಗಂಟೆ ಆಯ್ತು ಬಂದಿಲ್ಗೆ? ಹಾಂ ಏಯ್ ಎಷ್ಟೊತ್ತಾಯ್ತು ಕುತ್ಕೊಂಡು ಅಂತ? 5 ನಿಮಿಷ ಕೇಳಿದೆ ಅಲ್ಲ ನಾನು ಲೇಟಾಗಿ ಬಂದ್ಬಿಟ್ಟ ಅಂತ. ನೋಡಪ್ಪ ಇಲ್ಲಿ ಯಾವ ಥರ ಇದ್ದೆ. ಇನ್ನು 22% ಇದೆ. ಸಾಕಾಗಿದೆ ಗುರು ಪ್ಲೇಸ್ ಅಂತ. ಆದರೆ ರೋಡ್ ಮಾತ್ರ ಒಣ ಇದಕ್ಕೆ ಅಂತಲೇ ಬರೋದು ನಾವು. ರೋಡು ಏನು ಅದೇ ಟೈಮಿಂಗ್ಸ್ ಇಟ್ಬಿಡ್ತಾರಲ್ಲ ಗುರು, ಸ್ವಲ್ಪ ಇದು ಒಂಥರ ಹಿಂಸೆ ಆಗೋಯ್ತದೆ. ಟೈಮಿಂಗ್ಸ್ ಇಟ್ಬಿಡ್ತಾರೆ ಇಷ್ಟೊತ್ತಿಗೆ. ಏನು ಸ್ಪೀಡಾಗಿ ಹೋಗೋಕ್ಕಾಗಲ್ಲ ನೋಡಿ. ಇಲ್ಲಿ ಹಿಮಾಲಯನ್ ಗಾಡಿ ಅಡ್ವೆಂಚರ್ ಗಾಡಿಗಳು ಇಲ್ಲಿ ಯೂಸ್ಫುಲ್ ಆಗ್ತದೆ, ಹೆಂಗೆ ಬೇಕಂಗೆ ಚಚ್ಬೋದು. ಅದರಲ್ಲೂ ಬೈಕ್ಗಳು ಪರವಾಗಿಲ್ಲ. ನಮ್ಮ ಥರ ಸ್ಕೂಟ್ರ್ಗಳಲ್ಲಿ ಚಿಕ್ಕ ವೀಲಲ್ವಾ ಎತ್ತಾಗ್ತದೆ ಧಾಬಾ 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 ಅಂತ. ಎಸ್ ಕೆ ಬಾರ್ಡರ್ ಅನ್ನೋ ಹತ್ರ ಪೊಲೀಸ್ ಅಡ್ಡ ಹಾಕಿದ್ರು, ಎಲ್ಲ ಡಾಕ್ಯುಮೆಂಟ್ಸ್ ಇತ್ತಲ್ಲ, ಸೊ ಬಿಟ್ಟು ಕಳಿಸಿದ್ರು. ಹಂಗೆ ಯೂಟ್ಯೂಬ್ ಚಾನಲ್ ಇದೆ ಸರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದೆ. ಸರಿ ಮಾಡ್ತೀನಿ, 1 ಮಿಲಿಯನ್ ಆಗಲಿ ಕಣಪ್ಪ ಅಂತಂದರು. ಸೊ ಅಲ್ಲಿಂದ ಆ ಎಸ್ ಕೆ ಬಾರ್ಡ್ರಿಂದ ನೋಡಿ ಈ ಥರ ಸ್ಟಾರ್ಟ್ ಆಗ್ತದೆ ನಮಗೆ. ಅದ್ಭುತ ಅದ್ಭುತ. ಏನೋ ಇದು ಕರುಗಳು. ಇದಕ್ಕೆ ನಿಧಾನಕ್ಕೆ ಹೋಗೋಣ. ಓಹೋ ಯಾವ ಥರ ಅದು ನೋಡಿ ಇದು ನಿಜವಾಗ್ಲೂ. ನಾನು ಹೋಸರಿನೂ ಇದೇ ರೋಡಲ್ಲಿ ಓಡಿಸಿದ್ದೆ ಒಬ್ಬನೇ ಸಿಂಗಲಾಗಿ, ಅದ್ಭುತವಾಗಿತ್ತು ಅವಾಗ್ಲೂ. ಇವಾಗಲೂ ಕೂಡ ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಅದು ಫುಲ್ಲು ದಟ್ಟವಾಗಿರ್ತದಲ್ಲ, ಫುಲ್ಲು ಕತ್ಲೆ ಚೆನ್ನಾಗಿ ಕಾಣಿಸ್ತದೆ ಅದು. ಸ್ನೇಹಿತರೆ ಇವಾಗ ಕುದುರೆಮುಖ ಇನ್ನೊಂದು ಚೆಕ್ ಪೋಸ್ಟ್ಗೆ ಬಂದಿದ್ದೀವಿ. ಇದಾದ ಇವಾಗ ಕಾರ್ಕಳ ಇಲ್ಲಿಂದ 16 ಕಿಲೋಮೀಟ್ರ್ ಇದೆ. ನಾನು ಹೆಲ್ಮೆಟ್ ಎತ್ಕೊಂಡು ಹೋಗೋದು. ಎಷ್ಟು 1.5 ಅವರ್ ತೊಗೊಂಡಿದ್ದೀವಿ. ಮಧ್ಯೆ ಒಂದು ಸ್ವಲ್ಪ ಪೊಲೀಸ್ ಅಡ್ಡ ಹಾಕಿದ್ರಲ್ಲ, ಅದೊಂದು 1/4 ಗಂಟೆ ಬಿಟ್ರೆ ನಾವೊಂದು 1.5 ಗಂಟೆ ಟೈಮ್ ತೊಗೊಂಡಿದ್ದೀವಿ ಇಲ್ಲಿ ಬರೋಕ್ಕೆ. ನೋಡಿ ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಹೋಗೋಣ ಅಂತ ನಿಲ್ಲಿಸಿದ್ವಿ. ಹಾಂ ಸ್ನೇಹಿತರೆ ಇವಾಗ ಕುದುರೆಮುಖ ಚೆಕ್ ಪೋಸ್ಟ್ ಹತ್ರ ಏನೋ ಊಟನ ಮುಗಿಸ್ಕೊಂಡು ಮುಂದೆ ಕೊಡ್ತಾಯಿದ್ದೀವಿ ಕಾರ್ಕಳದಿಂದ ಪಡುಬಿದ್ರಿ ಬೀಚ್ ಕಡೆಗೆ. ಬನ್ನಿ ಹೋಗೋಣ.